ಹೌದು ಸರ್, ನನ್ನ ಬ್ಯಾಂಕ್ ಅಕೌಂಟ್, ಲಾಕರ್ ಎಲ್ಲ ನನ್ನ ತಂಗಿ ಹೆಸರಿಗೆ ಬದಲಾಯಿಸಬೇಕಿತ್ತು. ಅದು ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಬರೋದು 3 ತಿಂಗಳಾಗತ್ತೆ. ಅಲ್ಲಿವರೆಗೂ ಎಲ್ಲ ನನ್ನ ತಂಗಿ ನೋಡ್ಕೊಳ್ತಾಳೆ. ಅದಕ್ಕೋಸ್ಕರನೇ ಎಲ್ಲ ಅವಳ ಹೆಸರಿಗೆ ಮಾಡಿ ಹೋಗ್ತಾ ಇರೋದು. ಸರಿ ಸರ್, ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿ ಇರ್ತೀನಿ. ಅದಿತಿ, ಏನಾದ್ರೂ ಬೇಕಿತ್ತಾ? ಲಕ್ಷ್ಮು, ನೀನ್ ನಮ್ಮನ್ನೆಲ್ಲ ಪರ್ಮನೆಂಟ್ ಆಗಿ ಬಿಟ್ಟು ಹೋಗ್ತಾ ಇದ್ಯಾ? ಹೇಳು ಲಕ್ಷ್ಮು. ಅದಿತಿ, ಏನ್ ಹೇಳ್ತಾ ಇದೀಯ ನೀನು? ಫಸ್ಟ್ ಆಫ್ ಆಲ್, ಈ ಮದ್ವೆ ನಡೆಯೋದೇ ನನಗೆ ಇಷ್ಟ ಆಗ್ತಿಲ್ಲ. ಅದ್ರಲ್ಲಿ ಇದ್ ಬೇರೆ. ಏನು? ಅಲ್ಲ, ನಿನ್ ಅಕೌಂಟು ಲಾಕರ್ನ ಪ್ರಿಯಾಂಟಿ ಹೆಸರಿಗೆ ಯಾಕೆ ಬದಲಾಯಿಸ್ತಾ ಇದ್ಯಾ? ಇದ್ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ. ಅದಕ್ಕೆ ಪರ್ಮನೆಂಟ್ ಆಗಿ ಬಿಟ್ಟು ಹೋಗ್ತಿದ್ಯಾ ಅಂತ ಕೇಳಿದ್ದು. ಅಷ್ಟಕ್ಕೂ ಪಪ್ಪನ್ ಜೊತೆ ಅವ್ರಿಗಿನ್ನೂ ಮದ್ವೆನೇ ಆಗಿಲ್ಲ. ಅದ್ರಲ್ಲೂ ಇದು ಟೆಂಪ್ರವರಿ ಮದ್ವೆ. ಸೊ ನೀನ್ ಮಾಡಕ್ ಹೊರಟಿರೋದನ್ನ ನಿಲ್ಸ್ಬಿಡು. ಅದಿತಿ, ಎಲ್ಲಿ ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆರಾಮಾಗಿರು, ಏನು ಯೋಚನೆ ಮಾಡ್ಬೇಡ. ಆ ಪ್ರಿಯಾ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಅವಳು ನಿನ್ನ ತುಂಬಾ ಯಾಮಾರಿಸ್ತಿದ್ದಾಳೆ. ಆದಷ್ಟು ಬೇಗ ಅವಳು ಬಣ್ಣ ಬಯಲ್ ಮಾಡ್ತೀನಿ. ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಹಾಗಾದ್ರೆ ಸ್ವಲ್ಪ ನಗ್ನಗ್ತಾ ಮಾತಾಡ್ಬಾರ್ದಾ? ಅಲ್ಲ ಅದು. ಫ್ರೆಂಡು, ಒಂದ್ ನಿಮಿಷ. ಹಲೋ ಅದಿತಿ, ಆ ಸಾಗರ್ ಮೈಸೂರಿಂದ ಬೆಂಗಳೂರಿಗೆ ಬಂದ ತಕ್ಷಣ ಹೊರಟು ಬರ್ತೀಯಾ? ಸರಿ, ನಾನು ಈಗಲೇ ಬರ್ತೀನಿ. ಲಕ್ಷ್ಮು, ಒಂದ್ 5 ನಿಮಿಷ ನಾನು ಹೊರಗಡೆ ಹೋಗಿ ಬರ್ತೀನಿ. ಎಲ್ಲಿಗೆ? ಫ್ರೆಂಡನ್ ನೋಡಕ್ಕೆ. ರಮ್ಯನ್ ಮನೆಗ? ಹೇಳಲ್ಲ. ನೀನ್ ನನ್ ಮಾತ್ ಕೇಳಲ್ಲ ಅಂದ್ಮೇಲೆ ನಾನ್ ಯಾಕೆ ನಿನ್ ಮಾತ್ ಕೇಳ್ಬೇಕು? ಹೇಳಲ್ಲ. ಅದಿತಿ, ಮದ್ವೆ ತಯಾರಿನ ನೀನ್ ಮಾಡು. ನಿನ್ಗೂ ಪ್ರಿಯಾ ಆಂಟಿಗೂ ಸರ್ಪ್ರೈಸ್ ಕೊಡೋ ಕೆಲ್ಸನ ನಾನ್ ಮಾಡ್ತೀನಿ. ಸರ್ಪ್ರೈಸಾ? ನೀನು? ಸರ್ಪ್ರೈಸ್ ಅಂದ್ಮೇಲೆ ಯಾರಾದ್ರೂ ಹೇಳ್ತಾರಾ? ಬಾಯ್ ಬಾಯ್, ಹುಷಾರು. ಇವತ್ತು ಲೇಟಾ? ಹುಡುಗರ ಲೈಫು ಕಾಯೋದ್ರಲ್ಲೇ ವೇಸ್ಟ್ ಆಗೋಗತ್ತೆ. ನಮ್ಮ ಅಜ್ಜಿ ತರನೇ ನಿನ್ಗೂ ಒಬ್ಳ ಅಜ್ಜಿ ಇರ್ಬೇಕಾಗಿತ್ತು, ಆಗ ಗೊತ್ತಾಗ್ತಿತ್ತು. ಬೇಡಮ್ಮ, ಕಾಯೋ ಆಪ್ಷನ್ನೇ ಬೆಟರ್. ಯಾರು ಅವನು? ಅವನು ಅವಳಿಗೆ ಬಾಯ್ ಫ್ರೆಂಡಾ ಬರೀ ಫ್ರೆಂಡಾ? ಸರಿ, ಹೊರಡೋಣ. ಬಾ. ಯಾರೋ ಒಂದು ಫಲಮಿ ಬಲ್ಲ. ದೀತಿ, ನಮ್ಮನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಹೌದಾ? ಏಯ್, ತಿರುಗ್ಬೇಡ, ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರ್ಬೋದು. ಅವರು ನಮ್ಮ ಮಾವ, ಪ್ರಿಯಾ ಆಂಟಿ ಅಣ್ಣ. ಓಹೋ, ಪ್ರಿಯಾ ಅವ್ರ ಅಣ್ಣನಾ? ಇದೆಲ್ಲ ಅವಳದೇ ಕಿತಾಪತಿ.
ಜಗನ್, ನನಗೆ ಯಾಕೋ ಭಯ ಆಗ್ತಿದೆ. ನಮ್ ವಿಷಯ ಗೊತ್ತಾಗಿ ಅವ್ರ ಮನೇಲಿ ಹೇಳ್ಬಿಟ್ರೆ? ಈ ಜಗನ್ ಜೊತೆಲಿ ಇರ್ಬೇಕಾದ್ರೆ ಟೆನ್ಷನ್ ಯಾಕೆ?